ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವಾಗ ನಮಗೆ ಪ್ರಾಕ್ಟಿಕಲ್ ಕ್ಲಾಸ್ ಸ್ಟಾರ್ಟ್ ಆಗಿ 2 ದಿನ ಕಂಪ್ಲೀಟ್ ಆಗಿದೆ. ಇವತ್ತು ನಮಗೆ 3ನೇ ದಿನ. ನಮಗೆ ಈ ಫೈನಲ್ ಸೆಮಿಸ್ಟರ್ನಲ್ಲಿ ಒಟ್ಟು 3 ಪ್ರಾಕ್ಟಿಕಲ್ಸ್ ಇದೆ. ಒಂದು HTML, ಇನ್ನೊಂದು ಕೋಹಾ ಸಾಫ್ಟ್ವೇರು, ಇನ್ನೊಂದು ವರ್ಡ್ ಪ್ರೆಸ್ಸು. ಈಗ ಆಲ್ರೆಡಿ ನಮಗೆ HTML ಬಗ್ಗೆ 90% ಹೇಳ್ಕೊಟ್ಟಿದ್ದಾರೆ. ಕೋಹಾ ಬಗ್ಗೆ ಒಂದು 50% ಕಂಪ್ಲೀಟ್ ಆಗಿದೆ. ನಮಗೆ ಇನ್ನು ವರ್ಡ್ ಪ್ರೆಸ್ ಮತ್ತು ಬ್ಯಾಲೆನ್ಸ್ ಇರುವಂಥ ಕೋಹಾ ಬಗ್ಗೆ ಕ್ಲಾಸಸ್ ಮಾಡಬೇಕು. ಇವತ್ತು ಕೂಡ ನಮಗೆ ಕೋಹಾ ಬಗ್ಗೆನೇ ಕ್ಲಾಸಸ್ ಇರುತ್ತೆ. ಯಾಕಂದರೆ ಕೋಹಾ ಹೇಳ್ಕೊಡೋಕ್ಕೆ ಬೇರೆ ಕಡೆಯಿಂದ ಗೆಸ್ಟ್ ಲೆಕ್ಚರ್ನ ಕರೆಸಿದ್ದಾರೆ. ಸೊ ಅವ್ರು ಇವತ್ತು ಮತ್ತು ನಾಳೆ ನಮಗೆ 2 ದಿನದಲ್ಲಿ ಕೋಹಾ ಸಾಫ್ಟ್ವೇರ್ನ ಕಂಪ್ಲೀಟ್ ಮಾಡಿಕೊಡ್ತಾರೆ. ಅದಾದಮೇಲೆ ಮತ್ತೆ ನಮಗೆ ವರ್ಡ್ ಪ್ರೆಸ್ನ ಹೇಳ್ಕೊಡೋಕ್ಕೆ ಇನ್ನೊಬ್ಬರು ಬರ್ತಾರೆ. ಇವತ್ತು ಸ್ವಲ್ಪ ಬೇರೆ ವರ್ಕ್ ಇದ್ದಿದ್ದರಿಂದ ಕ್ಲಾಸ್ಗೆ ಸ್ವಲ್ಪ ಲೇಟಾಗಿ ಹೋದೆ. ಆಲ್ರೆಡಿ ನನ್ನ ಫ್ರೆಂಡ್ಸ್ ಎಲ್ಲ ರೆಡಿಯಾಗಿ ಹಾಸ್ಟೆಲಿಂದ ಕ್ಲಾಸ್ ರೂಮ್ಗೆ ಹೋಗಿದ್ರು. ಅವ್ರಿಗೆ ಕಾಲ್ ಮಾಡಿ ಕನ್ಫರ್ಮ್ ಮಾಡಿಕೊಂಡೆ. ಅವರು ಆಲ್ರೆಡಿ ಕ್ಲಾಸ್ ರೂಮಲ್ಲಿದ್ದರು. ಸೊ ಇನ್ನೂ ಕ್ಲಾಸ್ ಸ್ಟಾರ್ಟ್ ಆಗಿರಲಿಲ್ಲ. ಅವ್ರು ಹೋಗಿ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಸೊ ನಾನು ಡೈರೆಕ್ಟ್ ಇವತ್ತು ಹಾಸ್ಟೆಲ್ಗೆ ಹೋಗಲಿಲ್ಲ. ಡೈರೆಕ್ಟ್ ವಿಜ್ಞಾನ ಭವನದಲ್ಲೇ ಗಾಡಿ ಪಾರ್ಕ್ ಮಾಡಿ ಅಲ್ಲಿಂದ ಡೈರೆಕ್ಟು ಕ್ಲಾಸ್ ರೂಮ್ಗೆ ಹೋದೆ. ಈ ವಿಜ್ಞಾನ ಭವನ ಬಿಲ್ಡಿಂಗ್ನಲ್ಲಿ ಸೈನ್ಸ್ ರಿಲೇಟೆಡ್ ಆದಂತಹ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಈ ಮೂರಿಗೂ ಕೂಡ ಲ್ಯಾಬ್ ಫೆಸಿಲಿಟಿ ಇದೆ. ಜೊತೆಗೆ ಇಲ್ಲಿ ಕಂಪ್ಯೂಟರ್ಸ್ ಲ್ಯಾಬ್ ಕೂಡ ಫೆಸಿಲಿಟಿ ಇದೆ. ನಾವಿದ್ದಂಥ ಲ್ಯಾಬ್ 1ನಲ್ಲಿ ಆಲ್ಮೋಸ್ಟ್ 60 ಕಂಪ್ಯೂಟರ್ಸ್ ಅವೈಲಬಲ್ ಇತ್ತು. ಕಂಪ್ಯೂಟರ್ಸ್ ಲ್ಯಾಬ್ಸ್ ಇದೇ ಬಿಲ್ಡಿಂಗ್ನಲ್ಲಿ ಇನ್ನೂ ಬೇರೆ ಕಡೆನೂ ಇದೆ. ನಮಗೆ ಕೊಟ್ಟಿದ್ದಂಥ ಲ್ಯಾಬ್ 1ನಲ್ಲಿ 60 ಕಂಪ್ಯೂಟರ್ಸ್ ಇತ್ತು. 60 ಕಂಪ್ಯೂಟರ್ಸ್ಗೂ ಕೂಡ ವೈಫೈ ಫೆಸಿಲಿಟಿ ಇತ್ತು. ಸೊ ಇದು ನಮಗೆ ಈಸಿಯಾಗಿ ಪ್ರಾಕ್ಟಿಕಲ್ಸ್ನ ಮಾಡೋಕ್ಕೆ ತುಂಬ ಯೂಸ್ಫುಲ್ ಆಯಿತು. ನಾನು ಲ್ಯಾಬಿಗೆ ಬಂದಾಗ ಇನ್ನೂ ಕ್ಲಾಸ್ ಸ್ಟಾರ್ಟ್ ಆಗಿರಲಿಲ್ಲ. ಬಟ್ ತುಂಬ ಸ್ಟೂಡೆಂಟ್ಸ್ ಬಂದು ಆಲ್ರೆಡಿ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಎಂಟರ್ ಆಗಿ ಒಂದು 10-15 ನಿಮಿಷ ಆದಮೇಲೆ ಮತ್ತೆ ಸರ್ ಬಂದು ಕ್ಲಾಸ್ ತೊಗೊಂಡ್ರು. ಇವತ್ತು ಕೂಡ ಕೋಹಾ ಮಾಡ್ಯೂಲ್ಸ್ ಬಗ್ಗೆ ಡೀಟೇಲ್ಸ್ ಹೇಳ್ಕೊಟ್ರು. ಆಲ್ರೆಡಿ ನಮಗೆ ಕೋಹಾ ಬಗ್ಗೆ ಅರ್ಧ ಕಂಪ್ಲೀಟ್ ಆಗಿತ್ತು. ಸೊ ಇನ್ನು ಮಿಕ್ಕಿದಂಥ ಕೋಹಾ ಮಾಡ್ಯೂಲ್ಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಇವತ್ತು ತಿಳಿಸ್ಕೊಟ್ರು. ಇವತ್ತಿನ ಕೋಹಾ ಪ್ರಾಕ್ಟಿಕಲ್ ಕ್ಲಾಸ್ನಲ್ಲಿ ಆಲ್ಮೋಸ್ಟ್ ಎಲ್ಲ ಮಾಡ್ಯೂಲ್ಸ್ನ ಕಂಪ್ಲೀಟ್ ಮಾಡಿದ್ರು. ಇನ್ನೊಂದು ಮಾಡ್ಯೂಲ್ ಬಗ್ಗೆ ಬ್ಯಾಲೆನ್ಸ್ ಉಳ್ಕೋತು. ಇದನ್ನು ನಾಳೆ ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳಿದರು. ಕ್ಲಾಸ್ ಆಲ್ಮೋಸ್ಟ್ ಒಂದು 2 o'clockಗೆ ಕಂಪ್ಲೀಟ್ ಆಯಿತು. ಇದಾದಮೇಲೆ ಮತ್ತೆ ನಮಗೆ ಕೋಹಾನ ಪ್ರಾಕ್ಟೀಸ್ ಮಾಡೋಕ್ಕೆ ಟೈಮ್ ಕೊಟ್ಟರು. ಆಲ್ಮೋಸ್ಟ್ ಕ್ಲಾಸ್ ಮುಗಿಯೋಷ್ಟರಲ್ಲಿ ಲಂಚ್ ಟೈಮ್ ಆಗಿತ್ತು. ಸೊ ತುಂಬ ಜನ ಸ್ಟೂಡೆಂಟ್ಸ್ ಆಲ್ರೆಡಿ ಲಂಚ್ಗೆ ಹೋಗಿದ್ರು. ಕೆಲವೊಂದು ಸ್ಟೂಡೆಂಟ್ಸ್ ಲೇಟಾಗಿ ಬಂದಿರೋರು ಇನ್ನೂ ಪ್ರಾಕ್ಟೀಸ್ ಮಾಡಬೇಕಂತ ಕ್ಲಾಸ್ ರೂಮಲ್ಲೇ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ತಾಯಿದ್ರು. ನಾವು ಕೂಡ ಇದೇ ಟೈಮಲ್ಲಿ ಲಂಚ್ ಮಾಡ್ಕೊಬರೋಣ ಅಂತ ಹೊರಗಡೆ ಹೋಗಿ ಪಡವರಳ್ಳಿನಲ್ಲಿ ಲಂಚ್ ಮಾಡ್ಕೊಬಂದು ಮತ್ತೆ ಕ್ಲಾಸ್ನಲ್ಲಿ ಕಂಟಿನ್ಯೂ ಮಾಡ್ದು. ಸೊ ಮಧ್ಯಾಹ್ನ ಮೇಲೆ ನಮಗೇನು ಕ್ಲಾಸ್ ಇರಲಿಲ್ಲ. ಬೆಳಿಗ್ಗೆಯಿಂದ ಮಧ್ಯಾಹ್ನ ತನಕ ಏನು ಹೇಳ್ಕೊಟ್ರು ಅಷ್ಟು ಕೂಡ ಮಾಡ್ಯೂಲ್ಸು ಮತ್ತು ನೆನ್ನೆ ಹೇಳ್ಕೊಟ್ಟಿದ್ದ ಮಾಡ್ಯೂಲ್ಸ್ನ ಸಾಯಂಕಾಲ 5 ಗಂಟೆ ತನಕ ಪ್ರಾಕ್ಟೀಸ್ ಮಾಡ್ದು. ಮತ್ತು ಎಲ್ಲರೂ ಕೂಡ ಡಿಸ್ಕಷನ್ ಮಾಡ್ಕೊಂಡು ಏನಾದ್ರು ಡೌಟ್ಸ್ ಇದ್ದರೆ ಅಲ್ಲೇ ಕ್ಲಾರಿಟಿ ತೊಗೊಂಡು 3 ಡೇಸಿಂದ ಕೋಹಾ ಮತ್ತು HTML ಬಗ್ಗೆ ಏನೆಲ್ಲ ಹೇಳ್ಕೊಟ್ಟಿದ್ರು ಅದಷ್ಟನ್ನು ಕೂಡ ಇವತ್ತು 5 ಗಂಟೆ ತನಕ ಎಲ್ಲ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ ಕಲ್ತ್ಕೊಂಡು 5 ಗಂಟೆ ಆದಮೇಲೆ ಸಿಸ್ಟಮ್ನ ಆಫ್ ಮಾಡಿ ಹಾಸ್ಟೆಲ್ಗೆ ಹೋಗೋಣ ಅಂತ ಹೋಗಬೇಕಾದ್ರೆ ಪರೀಕ್ಷಾ ಭವನಲ್ಲಿ ಒಂದು ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೋದೆ. MSW ಸ್ಟೂಡೆಂಟ್ಸ್ಗೆ ಎಕ್ಸಾಮ್ ಫೀಸ್ ಪೇ ಮಾಡೋಕ್ಕೆ ನೋಟಿಫಿಕೇಷನ್ ಆಗಿತ್ತು. ಇಲ್ಲೊಂದು ಪ್ರಾಬ್ಲಮ್ ಆಗಿತ್ತು. ಅದೇನು ಅಂತಂದರೆ ಎಕ್ಸಾಮ್ ಫೀಸ್ ನೋಟಿಫಿಕೇಷನಲ್ಲಿ 1500 ರುಪೀಸ್ ಅಂತ ಮೆನ್ಷನ್ ಆಗಿತ್ತು. ಬಟ್ ಎಕ್ಸಾಮ್ ಫೀಸ್ ಪೇ ಮಾಡಬೇಕಾದ್ರೆ ಅದು 2000 ರುಪೀಸ್ ತೋರಿಸ್ತಾ ಇತ್ತು. ಸೊ ಇದು ಡೌಟ್ ಬಂದು ಇದ್ರ ಬಗ್ಗೆ ಒಂದು ಕ್ಲಾರಿಟಿ ತೊಗೊಂಡು ಫ್ರೆಂಡ್ಸ್ಗೆ ವಿಷಯನ ಶೇರ್ ಮಾಡೋಣ ಅಂದ್ಕೊಂಡು ಹೋಗಿ ಅಲ್ಲಿ ಎಕ್ಸಾಮ್ ಸೆಂಟ್ರಲ್ಲಿ ಸತೀಶ್ ಸರ್ನ ಭೇಟಿ ಮಾಡಿದೆ. ಇರೋ ಪ್ರಾಬ್ಲಮ್ನ ಕ್ಲಿಯರಾಗಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದೆ. ಮತ್ತು ನೋಟಿಫಿಕೇಷನಲ್ಲಿ ತೋರಿಸ್ತಾ ಇದ್ದಂಥ ಅಮೌಂಟು ಮತ್ತು ಎಕ್ಸಾಮ್ ಫೀಸ್ ಪೇ ಮಾಡಬೇಕಾದ್ರೆ ತೋರಿಸ್ತಾ ಇದ್ದಂಥ ಅಮೌಂಟು ಅವ್ರಿಗೆ ಫೋಟೋ ತೋರಿಸ್ದೆ. ಸೊ ಅವೆರಡು ಫೋಟೋನು ಕೂಡ ಅವ್ರು ಅಬ್ಸರ್ವ್ ಮಾಡಿದ್ರು. ಮತ್ತು ಅವರು ಒಂದು ಸಲ ರೀಚೆಕ್ ಮಾಡಿದ್ರು ನೋಟಿಫಿಕೇಷನ್ನ. ಸೊ ಅವರು ಕನ್ಫರ್ಮ್ ಮಾಡಿದ್ರು 1500 ರುಪೀಸ್ ನೋಟಿಫಿಕೇಷನ್ ಏನಿದೆ ಅದೇನೆ. ಬಟ್ ಪೇ ಮಾಡ್ಬೇಕಾದ್ರೆ 2000 ರುಪೀಸ್ ತೋರಿಸ್ತಾ ಇದೆ. ಅದು ಟೆಕ್ನಿಕಲಿ ಏನೋ ಪ್ರಾಬ್ಲಮ್ ಇದೆ, ಅದನ್ನು ನಾವು ಸಾಲ್ವ್ ಮಾಡ್ತೀವಿ. ಇನ್ನು ವಿತಿನ್ 1 ಡೇ ನಾವು ಅದು ಸಾಲ್ವ್ ಆಗುತ್ತೆ. ಅದಾದಮೇಲೆ ನೀವು ಎಕ್ಸಾಮ್ ಫೀಸ್ನ ಪೇ ಮಾಡ್ಬೋದು ಅಂತ ಹೇಳಿದರು. ಸೊ ಯಾರಾದರೂ ಹೊಸ್ದಾಗಿ ಎಕ್ಸಾಮ್ ಫೀಸ್ನ ಪೇ ಮಾಡಬೇಕಾದ್ರೆ ಎಕ್ಸಾಮ್ ಫೀಸು ನೋಟಿಫಿಕೇಷನ್ಲಿ ಏನಿರುತ್ತೆ ಅದೇ ಅಮೌಂಟ್ ಇರುತ್ತಾ ಇಲ್ಲ ಚೇಂಜ್ ಆಗಿರುತ್ತಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನಿಮಗೂ ಏನಾದರೂ ಪೇ ಮಾಡ್ಬೇಕಾದ್ರೆ ಏನಾದರೂ ಈ ಥರ ಚೇಂಜಸ್ ಇದ್ದರೆ ಅದನ್ನು ಕಾಂಟ್ಯಾಕ್ಟ್ ಮಾಡಿ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ತೊಗೊಂಡು ಪೇಮೆಂಟ್ ಮಾಡಿ. ಆ ವರ್ಕ್ ಮುಗಿದ್ಮೇಲೆ ಹಾಸ್ಟೆಲ್ಗೆ ಹೋಗಿ ಬೇಗ ಫ್ರೆಶ್ ಅಪ್ ಆಗಿ ಗ್ರೌಂಡ್ಗೆ ಬಂದು ಇವತ್ತು ಆ್ಯಸ್ ಯೂಶ್ವಲ್ ಕ್ರಿಕೆಟ್ ಆಡ್ದು. ಸೊ ವೆದರ್ ಕೂಡ ತುಂಬ ಚೆನ್ನಾಗಿತ್ತು. ಮತ್ತೆ ಮಳೆ ಬರೋ ಥರ ಇತ್ತು. ಬಟ್ ನಾವು ಕ್ರಿಕೆಟ್ ಆಡೋ ತನಕ ಮಳೆ ಬರಲಿಲ್ಲ. ಕ್ರಿಕೆಟ್ ಮುಗಿದ್ಮೇಲೆ ಮಳೆ ಬಂತು.
ಮಳೆ ಬಂದಾದಮೇಲೆ ಮೈಸೂರು ಒಂದು ರೌಂಡ್ ಹೋಗೋಣ ಅಂದ್ಕೊಂಡು ನಮ್ಮ ಫ್ರೆಂಡ್ ಕಾರ್ ತೊಗೊಂಡು ಮೈಸೂರು ಒಂದು ರೌಂಡ್ ಹಾಕ್ಬಿಟ್ಟು ಒಂದು ಒಳ್ಳೆ ಊಟ ಮಾಡಿಕೊಂಡು ಮತ್ತೆ ಹಾಸ್ಟೆಲ್ಗೆ ರಿಟರ್ನ್ ಆದ. ಇವತ್ತಿಗೆ ನಮ್ಮ ಡೇ 3 ವಿಡಿಯೋ ಕಂಪ್ಲೀಟ್ ಆಗುತ್ತೆ. ಮತ್ತೆ ನಾಳೆ ಹೊಸ ವಿಡಿಯೋದಿಂದ ಸಿಗೋಣ. ಥ್ಯಾಂಕ್ ಯು, ಬಾಯ್. ಮಾಡಿ ಹೋಗ್ಬೇಕಾರೆ ಮಾಡಿ ಇಲ್ಲ ತಗೊಳ್ಳಿ, ಇಲ್ಲ ನೀವು ಇಲ್ಲೇ ತಗೊಂಡು ಮಳೆಯೇ ಏನು ನಿನ್ನ ಹನಿಗಳ ಮುಗಿಲ ಸಾಲೆ ಧರೆಯ ಕೊರಳ ಪ್ರೇಮದ ಮಾಲೆ ಸುರಿವ ಒಲುಮೆಯ ಜಡಿ ಮಳೆ ಹೃದಯದಲ್ಲವ ಚಿಪ್ಪಿನಲ್ಲಿ ನನ್ನ ಹೆಸರ ಕೂಗೆ ಹಾಗೆ ಸುಮ್ಮನೆ ಅರ್ಜುನಣ್ಣ, ಕಾರ್ ರೂಟ್ ಹಾಕಿದೆ, ನೀನು ಬೈಕ್ ರೂಟ್ ಹಾಕಿದ್ಯಾ? ಗೊತ್ತಿಲ್ಲ, ಹೋಟ್ಲಲ್ಲಿ ರೂಟ್ ಹಾಕಿ